ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ಈ ಭಾಗದ ಜನರು ಇವತ್ತು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅವರು ಹಿಡಿ ಶಾಪವನ್ನು ಹಾಕೋದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತದೆ. ಹಾಗಾದರೆ ಆ ಕಾರಣ ಯಾವುದು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂಥ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನು ಇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ, ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂಥ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರ್ಬೋದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ, ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದು ಆಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ಈ ಭಾಗದ ಜನರು ಇವತ್ತು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅವರು ಹಿಡಿ ಶಾಪವನ್ನು ಹಾಕೋದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತದೆ. ಹಾಗಾದರೆ ಆ ಕಾರಣ ಯಾವುದು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂಥ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನು ಇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ, ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂಥ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರ್ಬೋದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ, ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದು ಆಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ಈ ಭಾಗದ ಜನರು ಇವತ್ತು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅವರು ಹಿಡಿ ಶಾಪವನ್ನು ಹಾಕೋದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತದೆ. ಹಾಗಾದರೆ ಆ ಕಾರಣ ಯಾವುದು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂಥ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನು ಇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ, ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂಥ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರ್ಬೋದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ, ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದು ಆಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ಈ ಭಾಗದ ಜನರು ಇವತ್ತು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅವರು ಹಿಡಿ ಶಾಪವನ್ನು ಹಾಕೋದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತದೆ. ಹಾಗಾದರೆ ಆ ಕಾರಣ ಯಾವುದು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂಥ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ
ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನ ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ. ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂತ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರಬಹುದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ. ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದುವಾಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ, ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ಈ ಭಾಗದ ಜನರು ಇವತ್ತು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅವರು ಹಿಡಿ ಶಾಪವನ್ನು ಹಾಕೋದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತದೆ. ಹಾಗಾದರೆ ಆ ಕಾರಣ ಯಾವುದು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂತಹ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನ ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ. ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂತ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರಬಹುದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ. ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದುವಾಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ, ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ಈ ಭಾಗದ ಜನರು ಇವತ್ತು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅವರು ಹಿಡಿ ಶಾಪವನ್ನು ಹಾಕೋದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತದೆ. ಹಾಗಾದರೆ ಆ ಕಾರಣ ಯಾವುದು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂತಹ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನ ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ. ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂತ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರಬಹುದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ. ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದುವಾಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ, ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.